ವರುಣನ ಅವಕೃಪೆಯಿಂದ ಈ ವರ್ಷ ರಾಜ್ಯದ ರೈತರು ದಿಕ್ಕೆಟ್ಟು ಹೋಗಿದ್ದಾರೆ. ಮಳೆ ಇಲ್ಲ, ಬೆಳೆ ಬೆಳೆಯಾಗಿಲ್ಲ. ಮಳೆ ಬಂದೇ ಬರುತ್ತೆ ಅಂತ ಬೀಜ ಬಿತ್ತನೆ ಮಾಡಿದ ರೈತರು ಇದೀಗ ತಮ್ಮ ಕೈಯಾರ ಬೆಳೆ ನಾಶ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕೈಕೊಟ್ಟ ಮುಂಗಾರು ಹಾಳಾಯ್ತು ಉದ್ದು ಹೆಸರು ಬೇಳೆ. ಸಾಲದ ಸುಳಿ ತನ್ನ ಕೈಯಾರೆ ಬೆಳೆ ನಾಶ ಮಾಡಿದ ರೈತ. ಇಲ್ಲಿ ನೋಡಿ, ಒಂದು ಕಡೆ ರೈತರು ಟ್ರ್ಯಾಕ್ಟರ್ ಹೊಡೆದು ಬೆಳೆ ನಾಶ ಮಾಡ್ತಿದ್ರೆ, ಮತ್ತೊಂದು ಕಡೆ ಕುರಿ ಮೇಕೆಗಳನ್ನ ಬೆಳೆ ಮೇಯೋಗ್ ಬಿಟ್ಟಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಬೊಮ್ಮಾಪುರ, ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ರೈತರು ಮಳೆ ಬಾರದೆ ಬೆಳೆಯನ್ನ ತಾವೇ ಕಿತ್ತೆಸೆದಿದ್ದಾರೆ. ಇದೀಗ ನಾನು ಹುಬ್ಬಳ್ಳಿ ತಾಲೂಕಿನ ಬೊಮ್ಮಾಪುರ ಗ್ರಾಮದಲ್ಲಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ರೈತರು ಮುಂಗಾರು ಹಂಗಾಮಿನಲ್ಲಿ ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಹೆಸರು ಮತ್ತು ಉದ್ದನ್ನ ಬೆಳೆದಿದ್ರು. ಆದರೆ ನಿರೀಕ್ಷಿತವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಸರಿಯಾಗಿ ಕಾಯಿಗಳಾಗಿಲ್ಲ. ಹೀಗಾಗಿ ನಾವು ನೋಡಬಹುದಾಗಿದೆ, ರೈತರು ಟ್ರ್ಯಾಕ್ಟರನ್ನು ಹೊಡೆದು ತಾವೇ ಬೆಳೆದಂಥ ಬೆಳೆಯನ್ನ ಹಾಳು ಮಾಡ್ತಾ ಇರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿ ರೈತರು ಸಾಲ ಸೋಲ ಮಾಡಿ ಹೆಸರು ಉದ್ದನ ಬಿತ್ತಿದ್ರು. ಆದ್ರೆ ಜೂನ್ನಲ್ಲಿ ಸ್ವಲ್ಪ ಮಳೆ ಬಂದಾದ್ರೂ ಜುಲೈನಲ್ಲಿ ಮಳೆ ಬಿದ್ದಿಲ್ಲ. ಮಳೆ ಕೊರತೆಯಿಂದ ಕೀಟ ಬಾಧೆ ಕಾಡಿದೆ. ಕಾಳು ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ತಾವೇ ಬೆಳೆ ನಾಶ ಮಾಡುವಂತಾಗಿದೆ. ಅಂದ್ರೆ ಕಾಳ ಆಗಿಲ್ರಿ, ಅದ್ರಾಗ ಬಿಟ್ರೆ ಮತ್ತೆ ಇನ್ನು ಮುಂದಿನ ಪೀಕ್ ಮಾಡಕ್ಕೂ ಇಲ್ರಿ, ಮಳಿನೂ ಇಲ್ಲ. ಅದರಿಂದ ಅದನ್ನ ನಾವು ಹೊರಗಾಕತ್ತೀವ್ರಿ. ಭಾಳ ಕಷ್ಟ ಅದ ರೀ. ಮತ್ತೆ ಸಾಲ ಮಾಡಿ ಅದ್ರ ಆಳಿನ ಪಗಾರ ಕೊಡ್ಬೇಕಾಕೈತ್ರಿ. ಕಟಾವು ಮಾಡಿಸಿದ್ರು ಸಾಲ ಮಾಡೇ ಕೊಡ್ಬೇಕ್ರಿ, ಆಳು ಹಚ್ಚಿದ್ರು ಒಂದು ಸಾಲ ಇಸ್ಕೊಂಬಂದ ಕೊಡ್ಬೇಕ್ರಿ. ಸುಮ್ಮನೆ ಹರಿಗಿದ್ರೆ ಇದಾಟ್ರೆ ಇರ್ತೈತ್ರಿ. ಹಿಂಗಾಗಿ ಏನೆಲ್ಲ ಲುಕ್ಷಣ ಆಗೈತ್ರಿ ಸರ್. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಯಲ್ಹೇರಿ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ. 5-6 ಅಡಿಗೊಂದು ಹೆಸರು ಗಿಡ ಬೆಳೆದಿದೆ. ಅದು ಕೂಡ ಕಾಯಿ ಕಟ್ಟಿಲ್ಲ. ಹೆಸರು, ತೊಗರಿ ಹಾಗೂ ಹತ್ತಿ ಬೆಳೆ ಹಾಳಾಗ್ತಿದೆ. ಸದನ ಈಗ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಯಲ್ಲೇರಿ ಗ್ರಾಮದ ರೈತರ ಜಮೀನಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಇದು ಜೂನ್ ಆರಂಭದಲ್ಲಿ ಮಳೆ ಬಂದ ಕಾರಣಕ್ಕಾಗಿ ಈ ಒಂದು ಭಾಗದಲ್ಲಿ ಹೆಸರು, ತೊಗರಿ ಮತ್ತು ಹತ್ತಿಯನ್ನು ಬಿತ್ತನೆ ಮಾಡಿದ್ದಾರೆ. ಆದರೆ ಜೂನ್ ಆರಂಭದಲ್ಲಿ ಬಂದಂಥ ಮಳೆ ಆಮೇಲೆ ಕಂಪ್ಲೀಟ್ ಆಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಬಾರದ ಕಾರಣಕ್ಕಾಗಿ ಬೆಳೆಗಳು ಹಾಳಾಗಿ ಹೋಗಿರುವಂಥದ್ದು. ಇತ್ತ ಚಿತ್ರದುರ್ಗದ ಲಿಂಗಾವರಹಟ್ಟಿ ರೈತರು ಎಕರೆಗೆ 40,000 ಖರ್ಚು ಮಾಡಿ ಸೂರ್ಯಕಾಂತಿಯನ್ನ ಬಿತ್ತಿದ್ರು. ಮಳೆ ಇಲ್ಲದೆ ಬೆಳೆ ಒಣಗ್ತಿದೆ. ಬೇರೆ ಬೆಳೆ ಬಿತ್ತನೆ ಮಾಡೋಣ ಅಂದ್ರೆ ಮಳೆ ಇಲ್ಲದೆ ಕೈ ಹಿಚುಕಿಕೊಳ್ಳುವಂತಾಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ. ಈಗ ನೋಡಿ, ಸಾಲ ಸೋಲ ಮಾಡ್ಕೊಂಡು ಈಗ ಜಮೀನಿಗೆ 1 ಎಕರೆಗೆ 40,000 ಗಟ್ಟಲೆ ಹಾಕಿದ್ದೀವಿ ಬಂಡವಾಳ. ನೋಡಿ, ಬರುತ್ತಂತ ಹಾಕಿದರೆ ಈಗ ಅದೂ ಇಲ್ಲ, ಇದೂ ಇಲ್ಲ. ಮುಂದೆ ಬೆಳೆ ಕುಂಟೆ ಓಡಿಸೋಣ ಅಂದರೆ ಚೈತನ್ಯ ಇಲ್ದಂಗಾಗಿ ಈಗ ಮುಗಲ್ ನೋಡೋ ಹೊತ್ತಾಗೈತೆ. ಇನ್ನೊಂದು ಕಡೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಹೆಸರು, ಸೂರ್ಯಕಾಂತಿ ಬೆಳೆ ಕುಂಠಿತವಾಗಿದೆ. ಹೆಸರು ಬೆಳೆಗೆ ಹಳದಿ ರೋಗ, ಕೀಟ ಬಾಧೆ ಶುರುವಾಗಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಕಚೇರಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಬರ ಕುರಿತು ಸಭೆ ನಡೆಸಿದ್ರು. ವಿಜಯಪುರ ತಾಲೂಕಿನ ಹಿಟ್ಟಿನಹಳ್ಳಿ ಗ್ರಾಮ ಸೇರಿದಂತೆ ಹಲವೆಡೆ ಸಚಿವ ಎಂಬಿ ಪಾಟೀಲ್ ಬರ ವೀಕ್ಷಣೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.